ಸುದೀಪ್ ಸರ್ ಜೊತೆನೂ ಅಷ್ಟೇ ಏನು ಎಂಜಾಯ್ ಮಾಡ್ತಾ ಇದ್ವಪ್ಪ ನಾವು ಸಿಕ್ಕಾಪಟ್ಟೆ. ಆಟೋಗ್ರಾಫ್ ಸಿನಿಮಾ ಡಬ್ಬಿಂಗ್ ಮಾಡುವಾಗಲೂ ಅಷ್ಟೇ ಒಂದು ಗುಳೆ ಕೊಡೋರು ನನ್ನ ಗುಳೆ ಕೊಡೋರು ಇನ್ನೊಂದ್ಸಲಿ ಮಾಡಿ ಏನು ನೀವು ಮಾಡಿದ್ದು ಓಕೆ ಅನ್ಬಿಡ್ಬೇಕಲ್ಲ ನಾನು ಇನ್ನೊಂದ್ಸತಿ ಮಾಡಿ ಸರ್ ಓಕೆ ಓಕೆ ಅನ್ನಿ ಸರ್ ಅಂತ ಮಾಡಿ ನಾನು ಆಯ್ತು ಬಿಡಿ. ನಾನು ಆಮೇಲೆ ಆಚೆ ಹೋದ ರಾಜೇಶ್ ನಟರಂಗ ರಾಜೇಶ್ ಬರ್ತಾ ಇದ್ರು, ನಾನು ಆಚೆ ಹೋಗ್ತಾ ಇದ್ದೆ. ಆಚೆ ಹೋಗ್ತಿರುವಾಗ ನಿಮ್ದ ಡಬ್ಬಿಂಗು ಹೋಗಿ ಇದೆ ಮಹಾಮಂಗ್ಲಾರ್ತಿ ಅಂತ ಹಿಂಗಾರು ಅಂದೆ ನಾನು. ಅಲ್ಲ ಆಮೇಲೆ ಅವ್ರು ನನ್ನ ನೋಡ್ಬಿಟ್ರು ಏನ್ರಿ ಏನ್ರಿ ಅಲ್ಲ ಸರ್ ಹೋಗಿ ಡಬ್ಬಿಂಗುದೆ ಅಂತ ಸೋ ಕ್ಯೂಟ್ ಅಂದ್ರೆ ಅವರು ಅಂದ್ರೆ ಹಂಗ್ ಮಾಡಿದ್ಲು ಇವಳು ಅಂತ ಏನು ಅದೆಲ್ಲ ಏನ್ ಬೇಜಾರು ಸೆನ್ಸ್ ಆಫ್ ಹ್ಯೂಮರ್ ನೆಕ್ಸ್ಟ್ ಲೆವೆಲ್. ಗಾಡ್ ಅಂಡ್ ಇಟ್ ವಾಸ್ ಲೈಕ್ ಆಲ್ ಎಲ್ಲಿ ಹೋದ್ರು ಹೌದಾ ಅಂತ ಅಂದ್ರೆ ಸರ್ ಬಿಟ್ಬಿಡಿ ಸರ್ ಆಯ್ತು ಸರ್ ತಪ್ಪಾಗೋಯ್ತು ಬಿಟ್ಬಿಡಿ ಸರ್. ಐ ವಾಸ್ ಸೋ ಹತ್ರ ಫ್ರೆಂಡ್ಲಿ ಆಗಿ ಎಷ್ಟು ಸಮಕಾಲೀನವ್ರ ಥರ ಎಷ್ಟು ಚೆನ್ನಾಗಿ ಆ ಥರ. ಸೊ ಇಟ್ ವಾಸ್ ಆಲ್ವೇಸ್ ನಾನಂತೂ ಸಿಕ್ಕಾಪಟ್ಟೆ ತರಲೆ ಸಿಕ್ಕಾಪಟ್ಟೆ ಹಂಗೆ ಸಿಕ್ಕಾಕೊಂಡಿದ್ವಿ ಸಿಕ್ಕಾಪಟ್ಟೆ ನಕ್ಕಿದ್ದೀವಿ ಏನೋ ಒಟ್ಟು ಇಟ್ ವಾಸ್ ಎ ನೈಸ್ ಎರಾ ಆಫ್ ಸಿನಿಮಾ ಅಲ್ವಾ, ಬ್ಯೂಟಿಫುಲ್. ಸುದೀಪ್ ಸರ್ ಹಾಗಾದ್ರೆ ಈಗ ಅವರೇ ಡೈರೆಕ್ಟರ್ ಅಲ್ಲ ಅದು ಆಟೋಗ್ರಾಫ್ದು, ಅವ್ರೆ ಹೆಂಗೆ ನಿಮ್ಗೆಲ್ಲ ಇದ್ ಮಾಡ್ತಾರೆ? ಅಯ್ಯೋ ಅದೇ ಹೇಳಿಲ್ವಾ ಆಮೇಲೆ ನಮ್ಗೆ ಹೇಳ್ಕೊಡೋದು ಇಲ್ಲ ಇಲ್ಲ ಅವ್ರೇನಾದ್ರು ನಾ ಹೇಳಿಲ್ವಾ. ವೆರಿ ಗುಡ್ ವೆರಿ ಗ್ರೇಟ್ ಡೈರೆಕ್ಟರ್ ಈಸ್. ಎಷ್ಟು ಚೆನ್ನಾಗಿ ಹೇಳ್ಕೊಡೋರು ಅಂದರೆ ಬಿಡ್ತಾ ಇರಲಿಲ್ಲ. ನಾನು ಅರ್ಧ ದಿನದಲ್ಲಿ ಮುಗಿಸೋ ಕೆಲಸನ 1.25 ದಿನ ಮಾಡಿದ್ದಾರೆ ನನಗೆ. ಅಂದರೆ ತಿದ್ದಿ ತೀಡಿ ಅದಕ್ಕೆ ನೋಡಿ ಔಟ್ಪುಟ್ ಹಿಂದೆ ಏನು ಮಾಡ್ತೀವಿ ಅದು ಇದು ಗೊತ್ತಾಗಲ್ಲ ಯಾರಿಗೂ. ಆ ಔಟ್ಪುಟ್ ಅಲ್ಲಿ ಚೆನ್ನಾಗಿದೆ ಅಂತ ಹೇಳುವಾಗ ಹಿಂದೆ ತುಂಬಾ ಹಾರ್ಡ್ ವರ್ಕ್ ಇರುತ್ತೆ. ಸೊ ಆ ತಿದ್ದಿ ತೀಡಿ ರೆಗ್ಯುಲರ್ ಆಗಿ ಮಾಡೋ ಥರ ಡಬ್ಬಿಂಗ್ ಮಾಡಬೇಡಿ ನೀವು, ಬೇರೆ ಥರ ಮಾಡಿ ಅಂತ ಎಲ್ಲ ನನಗೆ ಹೇಳ್ಕೊಟ್ಟು ಇಟ್ ವಾಸ್ ವಂಡರ್ಫುಲ್. ಬಟ್ ನನಗೆ ಆ ಥರ ನಟ ಮತ್ತು ನಿರ್ದೇಶಕ 2 ರೋಲ್ನು ಒಬ್ಬರೇ ಮಾಡೋದು ಮಾಡಬೇಕಾದ್ರೆ ಅವ್ರನ್ನ ಅವ್ರು ಕಾನ್ಸಂಟ್ರೇಟ್ ಮಾಡ್ಕೋತಾರೆ ಎಲ್ಲರೂ. ನಾನು ಬಂದಿರ್ತಾರಲ್ಲ ಅಲ್ಲ, ಆದರೆ ಸುದೀಪ್ ಸರು ಅವ್ರ ಕ್ಯಾರೆಕ್ಟರ್ಗಿಂತ ಜಾಸ್ತಿ ಅವ್ರ ಜೊತೆಲಿರೋ ಕ್ಯಾರೆಕ್ಟರ್ಗಳನ್ನೇ ಹೌದು ವೈಭವೀಕರಿಸ್ತಿದ್ದು. ಅದೆಲ್ಲ ಅದಕ್ಕೆ ಇವಾಗ ಅವರು ಡೈರೆಕ್ಟ್ ಆಗೋದನ್ನೇ ಕ್ಯಾನ್ಸಲ್ ಮಾಡ್ಬಿಡ್ಬೇಕು ಅನ್ನೋ ಥರ ಮಾಡ್ಬಿಟ್ಟಿದ್ದಾರೆ ಬರೀ ಹೀರೋನೇ. ಇಲ್ಲ ಅಂದರೆ ಎಲ್ರಿಗೂ ಅವ್ರವ್ರದ್ದೇ ಆದ ಒಂದು ಸ್ಟೈಲ್ ಇರುತ್ತೆ, ಒಂದು ಇದೇ ಇರುತ್ತೆ, ವೇ ಆಫ್ ಅಪ್ರೋಚ್. ಅಲ್ಲ ನಮಗೆ ಅದು ಒಳ್ಳೇದೇ ಆಯ್ತು. ಅವ್ರನ್ನ ನೋಡೋದು ಬಿಟ್ಟು ಅವ್ರು ಬರೀ ಬೇರೆಯವ್ರನ್ನ ತೋರಿಸಿದ್ರೆ ನಾವು ಬೇರೆಯವ್ರನ್ನ ನೋಡ್ಬೇಕು, ಅವ್ರನ್ನ ಎಂಜಾಯ್ ಮಾಡೋದು ಕಡಿಮೆ ಆಗ್ತಿತ್ತು. ಆಕ್ಟರ್ ತುಂಬ ಒಳ್ಳೆ ನಟರು, ಒಳ್ಳೆ ಮನುಷ್ಯ, ಎಷ್ಟು ಎಂಜಾಯ್ ಮಾಡಿ. ಇವಾಗ ಐ ಹ್ಯಾವ್ ನೆವರ್ ಈಗ ಇತ್ತೀಚಿನ ಕಾಲದಲ್ಲಿ ಒಂದು 8-9-10 ವರ್ಷದಲ್ಲಿ ಯಾರ ಜೊತೆನೂ ಆ ಥರದ್ದು ಇದು ಆಗಿಲ್ಲ ನನಗೆ. ಅಂದರೆ we have not come across such people. 1995 to 2005 ತನಕ 2012-13 ತನಕ ಒಂದು ನಿಮಿಷ ಪೂರ್ಸಾಗ್ತಿರ್ತಾರಲ್ಲ, ನಾಟ್ ಇವನ್ ಅ ಸೆಕೆಂಡ್. ಅಷ್ಟು ಸಿನಿಮಾ, ಅಷ್ಟು ಬ್ಯುಸಿ, ಅಷ್ಟು ಸಿನಿಮಾ, ಅಷ್ಟು ರೆಕಾರ್ಡಿಂಗ್ಸು. ಇವಾಗಿನ ಥರನೂ ಅಲ್ಲ, ಅವಾಗೆಲ್ಲ ಲೂಪ್ ಇಲ್ಲಿ ಇರ್ತಾಯಿತ್ತು, ಲೂಪ್ ಆದಮೇಲೆ ಟ್ರ್ಯಾಕ್ಸ್ ಬಂತು, ಟ್ರ್ಯಾಕ್ಸ್ ಆದಮೇಲೆ ಡಿಜಿಟಲ್ ಆಗಿತ್ತು.